ಮನೆಯಲ್ಲಿ ಯೂಸ್ ಮಾಡುವಂಥ ಸೋಪಿಗೆ ಮ್ಯಾಚ್ ಬಾಕ್ಸ್ ಬೆಂಕಿ ಕಡ್ಡಿಯನ್ನು ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಶ್ರೀಮತಿಯಾದವರಿಗೆ ಹೆಚ್ಚು ಉಪಯೋಗ ಆಗುವಂಥ ಟಿಪ್ಸ್ಗಳನ್ನ ತರ್ತಾ ಇದ್ದೀನಿ. ಮನೆಯಲ್ಲಿ ಇರುವಂಥ ಸಣ್ಣ ಪುಟ್ಟ ಸಾಮಾನುಗಳಿಂದ ನಾವು ಎಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ. ಹಾಗಿದ್ರೆ ಈ ಟಿಪ್ಸ್ಗಳು ನಿಮಗಾಗಿ ನಾನು ತರ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದ್ದಾವೆ, ನೋಡೋದನ್ನು ಮಾತ್ರ ಮರಿಬೇಡಿ. ಮಧ್ಯಮ ವರ್ಗದಲ್ಲಿರುವಂಥ ನಮ್ಮಂಥ ಎಷ್ಟೋ ಮಹಿಳೆಯರಿಗೆ ಹೆಚ್ಚು ಹಣ ವ್ಯರ್ಥ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಹಾಗಿದ್ರೆ ಬನ್ನಿ ಟಿಪ್ಸ್ನ ನೋಡೋಣ. ಫಸ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚೆಚ್ಚು ವೀಡಿಯೋಸ್ನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಫಸ್ಟ್ ಟಿಪ್ ಬಂದುಬಿಟ್ಟು ನಾನಿಲ್ಲಿ ನೀಲ್ ಕಟರ್ನ ತೊಗೊಂಡಿದ್ದೀನಿ. ನೀಲ್ ಕಟರ್ ನಮ್ಮ ನೀಲ್ಸ್ನ ನಾವು ಎಷ್ಟು ಕಟ್ ಮಾಡ್ತಾ ಇರ್ತೀವಿ, ಫ್ಯಾಮಿಲಿದವರೆಲ್ಲರೂ ಒಂದೇ ನೀಲ್ ಕಟರ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಿದ್ದಾಗ ನೀಲ್ಸ್ ಅಂತೂ ನಮ್ಮ ನೀಟಾಗಿರ್ತವೆ. ಯಾವ ರೀತಿ ಅಂದರೆ ಕ್ಲೀನಾಗಿ ನೀಟಾಗಿ ಇಟ್ಕೊಳೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಿದ್ದಾಗ ಅದನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಾಗುತ್ತಲ್ವ. ಸೊ ನಾನಿಲ್ಲಿ ಶಾರ್ಪಾಗಿರಬೇಕು. ನೇಲ್ ಕಟರ್ ಯಾವಾಗಲೂ ಶಾರ್ಪಾಗಿದ್ರೇ ನೇಲ್ಸ್ ಚೆನ್ನಾಗಿ ಕಟ್ ಆಗ್ತವೆ. ಹಾಗೆ ಜಂಗಿಡಿಬಾರ್ದು. ಸೊ ಹೆಲ್ತಿಗೆ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಹೆಚ್ಚು ವರ್ಷಗಳ ಕಾಲ ನಮಗೆ ನೇಲ್ ಕಟರ್ ಬರಲಿ ಅನ್ನೋ ಒಂದೇ ರೀಸನ್ಗೋಸ್ಕರ ನಾನಿಲ್ಲಿ ಈ ಟಿಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿರುವಂಥ ಟಿಪ್. ಒಂದು ಬಡ್ಸ್ನ ತೊಗೊಳ್ಳಿ. ಸೊ ಬಡ್ಸ್ನ ತೊಗೊಂಡ್ಮೇಲೆ ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ವಿಕ್ಸ್ ಏನಿದೆ, ವಿಕ್ಸ್ ವೇಪರಬ್ನ ತೊಗೊಂಡಿದ್ದೀನಿ. ವಿಕ್ಸ್ ವೇಪರಬ್ನ ತೊಗೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇದು ವಿಕ್ಸ್ ವೇಪರಬ್ ಬೇಡಪ್ಪ ಅನ್ನೋರಿದ್ದರೆ ವ್ಯಾಸ್ಲೈನ್ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ನೀವು ಒಂದು 6 ತಿಂಗಳಿಗೆ 1 ಟೈಮ್ ಮಾಡಿದರೆ ಸಾಕು. ಹೆಚ್ಚು ಮಾಡೋ ನೆಸೆಸಿಟಿ ಇರೋದಿಲ್ಲ, ಏನೂ ಇಲ್ಲ. ಜಸ್ಟ್ 6 ಮಂತಿಗೆ 1 ಟೈಮ್ ಮಾಡಿದರೂ ಕೂಡ ಶಾರ್ಪಾಗಿರುತ್ತೆ. ಹೆಚ್ಚು ನಾವು ನೇಲ್ ಕಟರ್ನ ಯೂಸ್ ಮಾಡ್ತೀವಿ. ಮಕ್ಕಳಿರೋಂಥ ಮನೆಯಲ್ಲಿ ಕ್ಯಾಲ್ಶಿಯಂ ಹೆಚ್ಚಿರುತ್ತೆ. ಸೊ ಹಾಗಿದ್ದಾಗ ಅವರಿಗೆ ವೀಕ್ಲಿ 1 ಟೈಮ್ ಅಥವಾ 10 ಡೇಸಿಗೆ 20 ಡೇಸ್ ಅನ್ನೋದರಲ್ಲಿ ಅವ್ರಿಗೆ ನೇಲ್ಸ್ ಜಾಸ್ತಿ ಬೆಳೀತಾ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ನೇಲ್ಸ್ ಕಟ್ ಮಾಡಿ 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 ನಾವು ಏನಿದೆ ಶಾರ್ಪ್ನೆಸ್ ಏನಿರುತ್ತೆ ಹೋಗಿಬಿಟ್ಟಿರುತ್ತೆ ನೇಲ್ ಕಟ್ಟರ್ಗೆ. ಸೊ ಹಾಗಾಗಿ ಶಾರ್ಪಾಗಿ ಬರಲಿ ಅನ್ನೋ ಒಂದು ರೀಸನ್ಗೋಸ್ಕರ ಈ ಟಿಪ್ನ ಯೂಸ್ ಮಾಡಿ. ಹಾಗೆ ಜಂಗಿದ್ರು ಕೂಡ ಎಲ್ಲ ಕ್ಲೀನ್ ಆಗುತ್ತೆ. ಬಡ್ಸಿಂದ ಯೂಸ್ ಮಾಡಿಕೊಂಡ್ರೆ ಸಾಕು. ವಿಕ್ಸ್ ವೇಪರಬ್ನ ಯೂಸ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಹಳೆ ಬ್ಯಾಂಗಲ್ಸ್ನ ಬಿಸಾಕ್ಲಾರ್ದೆ ಈ ರೀತಿ ನೀವು ಮನೆಯಲ್ಲೇ ಯೂಸ್ಫುಲ್ಲಾಗಿ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ನಾನು 4 ಬ್ಯಾಂಗಲ್ನ ತೊಗೊಂಡಿದ್ದೀನಿ. ಇದರದ್ದು ಶೇಡಿಂಗ್ಸ್ ಎಲ್ಲ ಹೋಗಿಬಿಟ್ಟಿದೆ. ಸೊ ಬಿಸಾಕೋದು ಬೇಡ ಅಂಥೇಳಿ ಈ ಟಿಪ್ನ ಮಾಡ್ತಾಯಿದ್ದೀನಿ. ಸೊ ಗೊತ್ತಿರೋ ಹಾಗೆ ಬಾಡಿಗೆ ಮನೆ ಇದ್ದಾಗ ಹೆಚ್ಚು ನಾವು ಮಳೆ ಹೊಡೆಯೋಕ್ಕಾಗೋದಿಲ್ಲ. ಸೊ ಈ ರೀತಿ ಇದ್ದಾಗ ಈ ಟಿಪ್ನ ಯೂಸ್ ಮಾಡ್ಕೊಳ್ಳಿ. ನಾನು ಹಳೆ ವಿಡಿಯೋದಲ್ಲಿ ಇದ್ರ ಟಿಪ್ ಕೂಡ ಮಾಡಿದ್ದೀನಿ, ಟೇಪ್ ಟಿಪ್ ಕೂಡ ಮಾಡಿದ್ದೀನಿ. ಏನಪ್ಪ ಅಂತಂದರೆ ನಾವು ಟೇಪ್ನ ಒಂದೊಂದು ಟೈಮ್ ನಮಗೆ ಜಲ್ದಿ ಸಿಗೋದಿಲ್ಲ ಅಥವಾ ನೇಲ್ಸ್ ಇಲ್ಲ ಅಂತ ಅಂದಾಗೆ ತೆಗಿಯೋಕ್ಕಾಗೋದಿಲ್ಲ ಅಂದಾಗ ನಾವು ಒಂದು ಹೆಲ್ಪಿನಿಂದ ಆ ಟೇಪ್ ಎಲ್ಲಿ ಎಂಡ್ ಇರುತ್ತೋ ಸೊ ಅಲ್ಲಿ ಅದನ್ನು ಸುತ್ಕೋಬೇಕಂತ ಹೇಳಿದ್ದೆ. ಸೊ ಆ ಟಿಪ್ನ ಕೂಡ ಮರಿಲಾರ್ದೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಬಳೆ ಏನಿದೆ, ಸೊ ನಾನಿಲ್ಲಿ ಅರ್ಧ ಆಗುವಷ್ಟು ಟೇಪ್ನ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ಕತ್ತರಿಯಿಂದ ಕಟ್ ಮಾಡಿದ್ಮೇಲೆ 2 ಬಳೆಗಳನ್ನು ತೊಗೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಎಷ್ಟು ಗಟ್ಟಿ ಅಂತಂದರೆ ಇದಕ್ಕೆ ಬಟ್ಟೆ ಟೇಪ್ ಅಂತ ಕರೀತಾರೆ. ಸೊ ನಾವು ಮನೆ ಬಾಗಿಲಿಗೆಲ್ಲ ಹಾಕ್ತೀವಲ್ವ ಮನೆ ಕಟ್ಟಿಸ್ಬೇಕಾರೆ, ಸೊ ಆ ರೀತಿ ಇರುವಂಥ ಬಟ್ಟೆ ಟೇಪ್ನೇ ತೊಗೊಳ್ಳಿ. ಯಾಕಂದರೆ ಅದು ತುಂಬ ಗಟ್ಟಿಯಾಗಿರುತ್ತೆ. ನಾರ್ಮಲಾಗಿ ಯೂಸ್ ಮಾಡುವಂಥ ಟೇಪ್ ತೊಗೊಂಡ್ರೆ ಅದು ಭಾಳ ದಿನ ಇರೋದಿಲ್ಲ. ಈ ರೀತಿ ಬಟ್ಟೆ ಟೇಪ್ ತೊಗೊಳೋದ್ರಿಂದ ತುಂಬ ಗಟ್ಟಿಯಾಗಿರುತ್ತೆ ಕೂಡ, ಮತ್ತು ತುಂಬ ವರ್ಷಗಳ ತನಕ ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡಿದ ಮೇಲೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು 4 ಬ್ಯಾಂಗಲ್ನ ತೊಗೊಂಡಿದ್ದೀನಿ. ಸೊ 4 ಬ್ಯಾಂಗಲ್ನ ತೊಗೊಂಡು ರೆಡಿ ಮಾಡಿದ್ದೀನಿ. ನೀವು ಮನೆಯಲ್ಲಿ ದುಪ್ಪಟ್ಟಗಳು ಅಂದರೆ ಓಢಣಿಗಳೇನಿರುತ್ತೆ, ಸೊ ವೇಲ್ಗಳು ಅವನ್ನ ಹಾಕ್ಬೋದು. ಅಥವಾ ಈ ರೀತಿನ ನೀವು ಮಳೆ ಹೊಡೆದುಕೊಂಡು ಒಂದೇ ಒಂದು ಮಳೆ ಇದ್ದಾಗ ನಮಗೆ ಸ್ಟೋರೇಜ್ ಕಮ್ಮಿ ಇದೆ ಅಂದಾಗ ನೀವು ಅದಕ್ಕೆ ಸಣ್ಣ ಮಕ್ಕಳ ಬಟ್ಟೆಗಳು ಹಾಕ್ಬೋದು ಅಥವಾ ವೇಲ್ ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ಅಡುಗೆ ಮನೆಯಲ್ಲಿ ಕೂಡ ಅಷ್ಟೇ, ನೀವು ಸೌಟ್ಗಳಿಡೋಕೆ ಅನ್ನದ ಕೈ ಅಂತ ಚಮಚಗಳೇ ಅಂತ ಏನು ಹೇಳ್ತೀವಿ, ಸೊ ಆ ಥರ ಚಮಚಗಳಿಡ್ಬೋದು. ನಾನಿಲ್ಲಿ ವೇಲ್ಗಳನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ವೇಟ್ ಲೆಸ್ ಇರೋಂಥವನ್ನೇ ಹಾಕಬೇಕಾಗುತ್ತೆ. ಬ್ಯಾಂಗಲ್ಸ್ ಇರೋದ್ರಿಂದ ತುಂಬ ವಜ್ಜೆ ಇದ್ದರೆ ತಡ್ಕೊಳಕ್ಕಾಗೋದಿಲ್ಲ, ವಜನ್ಗಳನ್ನ ತಡೆಯೋದಿಲ್ಲ ಬ್ಯಾಂಗಲ್ಸ್ಗಳು. ಇದು ಮಧ್ಯಮ ವರ್ಗದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಈ ಟಿಪ್ಸ್ ಇಷ್ಟ ಆಗಬೇಕು. ಎಷ್ಟು ಕಮ್ಮಿ ಪ್ಲೇಸ್ನಲ್ಲಿ ಎಷ್ಟು ಸಣ್ಣ ಬಜೆಟ್ನಲ್ಲಿ ಕೆಲಸ ಆಗಬೇಕು ಅಂತೇಳಿ ಇಷ್ಟಪಡೋದೇ ಗೃಹಿಣಿಯರು. ಸೊ ಹಾಗಾಗಿ ಈ ಸಿಂಪಲ್ ಟಿಪ್ಸ್ಗಳು. ಸೊ ನೆಕ್ಸ್ಟ್ ಟಿಪ್ಸ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಸೊ ಈಗಿನ ಕ್ಲೈಮೇಟ್ ಬಂದುಬಿಟ್ಟು ತುಂಬ ಚಳಿ. ಈ ಚಳಿಗೆ ನಮ್ಮ ಬಟ್ಟೆಗಳು
ತುಂಬ ಅಂದರೆ ತುಂಬ ವಾಸನೆ ಬರುತ್ತೆ. ಬಟ್ಟೆ ಒಗೆದ್ರೂ ಕೂಡ ಅಷ್ಟೇ ಮೊಗ್ಗು ವಾಸನೆ ಬರುತ್ತೆ, ಹೆಚ್ಚು ಮೊಗ್ಗು ವಾಸನೆ ಬರುತ್ತೆ. ಅದರಲ್ಲೂ ನ್ಯೂ ಬಾರ್ನ್ ಬೇಬಿ ಆಗಿರುವಂಥ ಮಕ್ಕಳು, ಸೊ ಮನೆಯಲ್ಲಿ ಬಾಣಂತಿಯರಿದ್ದರೆ ಅಥವಾ ಹುಟ್ಟಿದ ಕೂಸುಗಳಿರುವಂಥ ಮನೆಯಲ್ಲಿ ತುಂಬ ಸ್ಮೆಲ್ಗಳಿರುತ್ತೆ. ಯಾಕಂದರೆ ಆ ವಾಸನೆ ಹೋಗೋದೇ ಇಲ್ಲ. ಈ ಚಳಿಗಾಲಕ್ಕೆ ಈ ರೀತಿ ಒಂದು ಬೆಸ್ಟ್ ಟಿಪ್ನ ನೀವು ನೋಡಲೇಬೇಕು. ನಾನಿಲ್ಲಿ ಒಂದು ಸೋಪ್ನ ತೊಗೊಂಡಿದ್ದೀನಿ, ನೀವು ಯಾವುದಾದರೂ ಸೋಪ್ನ ತೊಗೊಳ್ಳಿ. ಸೊ ಆ ಸೋಪಿಗೆ ಮ್ಯಾಚ್ ಬಾಕ್ಸ್ ಕಡ್ಡಿ, ಸೊ ಬೆಂಕಿ ಕಡ್ಡಿ ಏನಿದೆ ಅದು ಯೂಸ್ ಮಾಡಿರುವಂಥ ಕಡ್ಡಿ ಆದರೂ ಪರವಾಗಿಲ್ಲ, ಮದ್ದು ಇರುವಂಥ ಕಡ್ಡಿ ಇದ್ದರೂ ಪರವಾಗಿಲ್ಲ. ಒಂದು 4ರಿಂದ 5 ಕಡ್ಡಿಗಳನ್ನ ಹಾಕ್ಕೊಳ್ಳಿ. ಸೊ 4ರಿಂದ 5 ಕಡ್ಡಿಗಳು ಎದಕ್ಕೆ ಹಾಕ್ಕೋಬೇಕು ಅಂತಂದರೆ ಅದು ತೇವಾಂಶನ ಕಮ್ಮಿ ಮಾಡುತ್ತೆ, ಅದಕ್ಕೋಸ್ಕರ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಪೌಂಡ್ಸ್ ಪೌಡರ್ನ ಹಾಕ್ಕೊತಿದ್ದೀನಿ. ನೀವು ಮನೇಲಿ ಯಾವುದು ಪೌಡರ್ ಇದೆ ಸೊ ಆ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸೋಪ್ ಕವರ್ ಏನು ತೊಗೊಂಡಿದ್ದೀನಲ್ಲ, ಸೊ ಸೋಪ್ ಕವರಿಗೆ ಫಸ್ಟು ಬೆಂಕಿ ಕಡ್ಡಿನ ಮತ್ತು ಒಂದು ಪೌಡರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ನಾನ ಮಾಡಿ ಉಳಿದಿರುವಂಥ ಸಣ್ಣ ಪುಟ್ಟ ಸೋಪ್ಗಳಂತೂ ಮನೇಲಿ ಉಳಿದಿರುತ್ತೆ. ಸೊ ಅದನ್ನು ನೀವು ಬಿಸಾಕ್ಲಾರ್ದೆ ನೀವು ಇದನ್ನು ಸಣ್ಣ ಒಂದು ತುಂಡನ್ನು ತೊಗೊಂಡು ಈ ಪ್ಯಾಕ್ನಲ್ಲಿ ಹಾಕಿ ಇಟ್ಕೊಂಬಿಡಿ. ಸೊ ಇದನ್ನು ಕ್ಲೋಸ್ ಮಾಡಬೇಡಿ, ಇದನ್ನು ನೀವು ಒಂದು ಹೆಲ್ಪಿನಿಂದ ಕ್ಲೋಸ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದು ಖಾಲಿ ಆದಮೇಲೆ ನಾವು ಇದನ್ನು ಮತ್ತೆ ಯೂಸ್ ಮಾಡ್ಕೋಬೋದು. ರೂಮ್ ಫ್ರೆಶರ್ ಥರನೇ ಇದು ಕೂಡ ಅಷ್ಟೇ, ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸ್ಮೆಲ್ ಕೂಡ ಯಾವುದೇ ಥರ ಎಫೆಕ್ಟಿವ್ ಇರೋದಿಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ರೂಮ್ ಫ್ರೆಶರ್ ಸ್ಮೆಲ್ ಆಗಿ ಬರ್ತಾ ಇರೋದಿಲ್ಲ, ಆದರೆ ಸೋಪ್ ಏನಿದೆ ಎಲ್ಲರಿಗೂ ಆಗಿ ಬರುತ್ತೆ. ಸೊ ಎಲ್ಲರೂ ಯೂಸ್ ಮಾಡೋದ್ರಿಂದ ಈ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೊದಲೇ ಹೇಳಿದಂಗೆ ಮುಗ್ಗಾಗಿರ್ಬೋದು ಅಥವಾ ಹಸಿ ವಾಸನೆ ಆಗಿರ್ಬೋದು, ಮಕ್ಕಳಿರೋಂಥ ಮನೆಯಲ್ಲಿ ಬಾಣಂತಿಯರ ಸ್ಮೆಲ್ಲೇ ಬೇರೆ ಇರುತ್ತೆ. ಸೊ ಆಗಿದ್ದಾಗ ಅವು ಬಟ್ಟೆಗಳು ಬೇರೆ ಆಗಿರುತ್ತೆ. ಸೊ ಆ ಸ್ಮೆಲ್ ಆಗಿರ್ಬೋದು, ಎಲ್ಲ ಸ್ಮೆಲ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ, ಸೊ 1 ಅವರ್ ಅಥವಾ 2 ಅವರ್ಸಿನ ಫಂಕ್ಷನ್ ಇರುತ್ತೆ. ಅಂಥ ಫಂಕ್ಷನ್ಗೆ ನೀವು ಹೋಗ್ಬೇಕಾದ್ರೆ ಪರ್ಫ್ಯೂಮ್ ಬಾಟ್ಲ್ಗಳನ್ನ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಆ ಟೈಮ್ನಲ್ಲಿ ನೀವು ಈ ಥರ ಬಡ್ಸ್ನ ಏನಿದ್ದೇವೆ ಒಂದು 4ರಿಂದ 5 ಬಡ್ನ ತೊಗೊಳ್ಳಿ. ಸೊ ಬಡ್ಸ್ನ ತೊಗೊಂಡ್ಮೇಲೆ ಅದಕ್ಕೆ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಒಂದು ಸಣ್ಣ ಬಾಕ್ಸ್ನಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಬಾಕ್ಸ್ ತೋರಿಸ್ತಾ ಇದ್ದೀನಿ, ಬಟ್ ನೀವು ಇನ್ನೂ ಸಣ್ಣ ಬಾಕ್ಸ್ ಇದ್ದರೆ ಸಣ್ಣ ಬಾಕ್ಸ್ನಲ್ಲಿ ಹಾಕ್ಕೋಬೋದು. ಈ ರೀತಿ ಸಣ್ಣ ಬಾಕ್ಸ್ನಲ್ಲಿ ಹಾಕ್ಕೊಂಡು ನೀವು ಒಂದು ಪರ್ಸ್ನಲ್ಲಿ ಹಾಕ್ಕೊಂಬಿಡಿ. ಈಗ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ನಿಮ್ಮ ಬಾಡಿ ಸ್ಮೆಲ್ ಜಾಸ್ತಿ ಇದೆ, ನಿಮಗೆ ಸ್ಮೆಲ್ ಜಾಸ್ತಿ ಆಗ್ತಾಯಿದೆ ಅಂದಾಗ ನೀವು ಇದನ್ನು ನಿಮ್ಮ ಕೈ ಹತ್ತಿರ ಅಥವಾ ನಿಮ್ಮ ಭುಜ ಹತ್ತಿರ ಇದನ್ನು ಸ್ವಲ್ಪ ತಿಕ್ಕೊಂಬಿಟ್ರೆ ಸಾಕು. ಅಂದರೆ ನಿಮ್ಮ ಅದೇನು ಸ್ಪ್ರೇ ಇರುತ್ತಲ್ಲ, ಸೊ ಆ ಸ್ಪ್ರೇ ಎಲ್ಲ ಬಂದುಬಿಟ್ಟು ನಿಮ್ಮ ಬಾಡಿಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಇದ್ದರೆ ಇನ್ನೂ ಒಳ್ಳೆಯದು, ಪರ್ಫ್ಯೂಮ್ಗಿನ ಒಳ್ಳೆಯದು. ನೆಕ್ಸ್ಟ್ ಟಿಪ್ ಕೂಡ ಅಷ್ಟೇ, ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟಾಗಿರುತ್ತೆ, ತಲೆ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟಿರ್ತೀರಾ ಅಂದರೆ ಕೋಮ್ ಮಾತ್ರ, ಬಾಚಿನ್ಕೆ ಏನಿದೆ ಅದು ಮಾತ್ರ ಎಣ್ಣೆ ಆಗಿರುತ್ತೆ. ಸೊ ಎಣ್ಣೆ ಆದಾಗ ಅದನ್ನು ಕೋಮ್ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿದೆ, ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ತಲೆ ಸ್ನಾನ ಮಾಡಲಾರ್ದೆ ಹೋಗೋದೇ ಇಲ್ಲ. ಸೊ ಹಾಗಿದ್ದಾಗ ಈ ರೀತಿ ನೀವು ಕೋಮ್ ಮೇಲೆ ಸ್ವಲ್ಪ ಪೌಡರ್ನ ಚಿಮ್ಮಿಡಿಸ್ಬಿಟ್ಟು ಅದನ್ನು ಒರೆಸ್ಕೊಂಬಿಡಿ, ಎಣ್ಣೆ ಎಲ್ಲ ಮಾಯವಾಗುತ್ತೆ.